ಇವತ್ತು ಇದು ಒಂದು ಘಟನೆ ಆಗಿದೆ. ಇದನ್ನು ಆಕಳು ಇದು ಆಕ್ಸಿಡೆಂಟ್ ಹಾಕ್ಕೊಂಡು ಹೈವೇನಲ್ಲಿ ಇದು ಬಿದ್ದಿದೆ. ಆದರೆ ಮಾನವತೆಯಿಂದ ನಮ್ಮ ದೇವಿದಾಸ್ ನಾಯ್ಕ ಅವರು ಹುಡುಗ. ಸರ್ ನಿಮ್ಮ ಹೆಸರೇನು? ರಾಹುಲ್ ದೇವಿದಾಸ್ ನಾಯ್ಕ. ಹಾಂ, ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ರಸ್ತೆ ಮೇಲೆ ಬಿತ್ಕೊಂಡು ಆಯುರ್ವೇದಿಗೆ ಫೋನ್ ಮಾಡ್ಕೊಂಡು ಒಂದು JCB ತಂದ್ಕೊಂಡು ಇವರಿಗೆ ಭೂಮಿಯಲ್ಲಿ ದಫನ್ ಮಾಡಲಿಕ್ಕೆ ಇವರು ಬಂದಿದ್ದಾರೆ. ಸರ್, ಇದು ಪದೇ ಪದೇ ಘಟನೆ ಆಗ್ತಾ ಇದೆ, ಇದಕ್ಕೆ ಏನು ಹೇಳ್ತೀರಾ? ಸರ್, ಇದಕ್ಕೆ ಏನು ಹೇಳ್ತಾರೆ ಅಂದರೆ ಸರ್, ಮೇನ್ ಅಂದರೆ ಇದಕ್ಕೆ ನಮ್ಮದು NH ನಯಾದ ಇದು ಕಾರವಾರ ನ್ಯಾಷನಲ್ ಹೆದ್ದಾರಿಯಲ್ಲಿ ಲೈಟ್ ಇಲ್ಲ ಸರ್. ಬೆಳಕಿನ ಪ್ರವಾಹ ಭಾಳ ಕಮ್ಮಿ ಆಗಿದೆ. ಮತ್ತು ಸ್ಟ್ರೀಟ್ ಲೈಟು ಇಲ್ಲ, ಮತ್ತು ವಾಹನದ ಗಾಡಿನೂ ಸ್ವಲ್ಪ ಲೈಟ್ ಕಡಿಮೆ ಕಾಣ್ತಾ ಇದೆ ಸರ್ ಇಲ್ಲಿ. ಅದಕ್ಕೋಸ್ಕರನೇ ಭಾಳ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇದೆ ಸರ್. ಮತ್ತು ಮೇನ್ ಅಂದರೆ ಬ್ಯಾರಿಗೇಡ್ ಒಂದು ಹಾಕ್ಬೇಕು ಸರ್. ಇಲ್ಲಿ ಬ್ಯಾರಿಗೇಡ್ ಅಳವಡಿಸ್ಕೋಬೇಕು, ಬ್ಯಾರಿಗೇಡ್ ಇಲ್ಲ. ಮತ್ತು ರಸ್ತೆ ಮೇಲೆ ಆಕಳು ಭಾಳ ಇದೆ. ಯಾಕಂದರೆ ಈಗ ಮಳೆ ಕಾಲದಲ್ಲಿ ಅವರು ಮಚ್ಚರ್ ಕಾಟ ಇದೆ, ಅವರು ರಸ್ತೆ ಮೇಲೆ ಬಂದು ಅವ್ರಿಗೆ ಗರ್ಮಿಸುತ್ತೆ. ಅದಕ್ಕೆ ನೀವು ಗೌರ್ಮೆಂಟ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀವಿ? ಸರ್, ಗೌರ್ಮೆಂಟ್ಗಿಂತ ಮುಂಚೆ ಸರ್ ಅದರದ್ದು ಓನರ್ಗಳಿಗೆ ಹೇಳ್ತೀನಿ ಸರ್ ನಾನು. ಈಗ ಓನರ್ಗಳು ಏನು ಮಾಡ್ತಾರೆ, ಅದರದ್ದು ಬೆನಿಫಿಟ್ ಇದ್ದಾಗ ಅದರಿಂದ ಏನು ಅವರಿಗೆ ಬೆಲೆ ಸಿಗ್ತದೆ ಅಷ್ಟು ತನಕ ಅವ್ರಿಗೆ ಯೂಸ್ ಮಾಡ್ಕೊಳ್ತಾರೆ. ಆಮೇಲೆ ಅದಾದಮೇಲೆ ದನ ಕರುಗಳಿಗೆ ಸರ್ ಬೀದಿದಲ್ಲೇ ಬಿಡ್ತಾರೆ ಅವರು. ಮತ್ತು ಮೇನ್ ಅವರು ಸಾಕ್ತಾರೆ ಹೇಳಿದ್ಮೇಲೆ ಅವ್ರಿಗೆ ತೊಗೊಂಡು ಹೋಗಬೇಕು. ಹಾಂ, ಮತ್ತು ರಾಮನಾಥ್ ಕ್ರಾಸ್ ಇದೆಯಲ್ಲ, ಅದು ಮೊನ್ನೆ ಒಂದು ಘಟನೆ ಆಗಿತ್ತು. ರಿಕ್ಷಾ ಡ್ರೈವರ್ ಒಂದು ಎಕ್ಸ್ಪರ್ಟ್ ಇದ್ದಾರೆ. ಅದೇ ಅಲ್ಲಿ ಒಂದು ದೊಡ್ಡ ಲೈಟ್ ಬೇಕು ಸರ್. ಹೌದು, ಅದು ಹೈಮೆಸ್ಟ್ ಅಳವಡಿಸ್ಲಿಕ್ಕೆ ಬೇಕು ಸರ್. ಯಾಕೆಂದರೆ ಅಲ್ಲಿ ಹೋಗುವಾಗ ಏನು ಫಾಸ್ಟ್ ಹೋಗ್ತದೆ ಮತ್ತು ಒಂದು ಒಳಗೆ ಹೋಗ್ತದೆ, ಒಂದು ಸರಾಸರಿ ಒಳಗೆ ಹೋಗ್ತದೆ. ಅದರಲ್ಲಿ ನೀವು ಎಚ್ಚರಿಕೆಯಿಂದ ಒಂದು ಯಾವ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀವಿ? ಎಚ್ಚರಿಕೆ ಅಂದರೆ ಸರ್, ಈಗ ಸದ್ಯಕ್ಕೆ ನಮಗೆ ಫಸ್ಟ್ ಅಂದರೆ ಇಲ್ಲಿ ಲೈಟ್ ಬೇಕು ಸರ್. ಮತ್ತು ನಮ್ಮದು ಯೂತ್ ಎಲ್ಲ ಸೇರಿ ನಾವು ಒಂದು ಪ್ರತಿಭಟನೆ ಮಾಡುವಂತ ಇದ್ದೀವಿ ಸರ್. ಅದಕ್ಕೆ ಎಲ್ಲರದ್ದು ನಮಗೆ ಸಹಾಯ ಬೇಕು. ಮತ್ತು ನೀವು ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀರಾ? ಪಂಚಾಯತಿಗೆ ಭಾಳ ಸಲ ಲೆಟರ್ ಆಗಿದೆ ಸರ್. ಇದು ಆ್ಯಕ್ಚುಲಿ ಮತ್ತು ಪಂಚಾಯತಿಗೂ ಬರ್ತದೆ ಸರ್. ಇದು ಪಂಚಾಯತಿ ಕೆಲಸ ಮಾಡಬೇಕು ಇಂಥದ್ದೆಲ್ಲ, ಅವರು ಮಾಡ್ತಾನೆ ಇಲ್ಲ. ಮತ್ತು ನಿಮ್ಮ ಬಜರಂಗ್ ದಳ ಅಂತ ಒಂದು ಸಂಘಟನೆ ಇದೆ, ಬಜರಂಗ್ ದಳವರು ಮಾಡ್ತಾ ಇದ್ದಾರೆ. ಮತ್ತು ನಮ್ಮದು RD ಬಸ್ ಅಂತ ಸಂಸ್ಥೆ ಇದೆ ಸರ್. RD ಬಸ್ ಅಂತ ಭಾಳಷ್ಟು ಮಾಡ್ತಾ ಇದ್ದೀನಿ ನಾನೀಗ. ನೀವೇ ನೋಡ್ತಾ ಇದ್ದೀರಾ, ನಂದು Instagram ಪೇಜ್ ಇದೆ ಈಗ, ರಾಯ್ ನಾಯ್ಕ್ ಅಂತ, ರಾಹುಲ್ ನಾಯ್ಕ್ ಅಂತ ಸರ್. ಅದರಲ್ಲಿ ಭಾಳಷ್ಟು ನಾನು ಮಾಡಿದ್ದೀನಿ ಈಗ ಇದ್ರ ಬಗ್ಗೆ ಎಲ್ಲ. ಈಗ ಲೈಟ್ ಹಾಕಲಿಲ್ಲ ಅಂದರೆ ಬ್ಯಾರಿಕೇಡ್ ಹಾಕಲಿಲ್ಲ ಅಂದರೆ ಮುಂದಿನ ಕ್ರಮ ಏನು ತಗೊಳ್ತೀರಾ? ಇದ್ರ ಬಗ್ಗೆ ಸರ್ ಈಗ ಕಠಿಣವಾಗಿ ಒಂದು ನಾವು ಹೋರಾಟವನ್ನು ಮಾಡ್ಬೋದು ಸರ್. ಬರೀ ಹೋರಾಟ ಮಾಡಬಾರ್ದು. ಹೋರಾಟಕ್ಕಿಂತ ಸರ್ ನಮ್ಮದು ಏನಾಗಿದೆ ಸರ್, ಇದರದ್ದು ಧ್ವನಿ ಮೇಲ್ ತನಕ ಹೋಗ್ಬೇಕು, ಸೆಂಟ್ರಲ್ ತನಕ. ಇದು ಸೆಂಟ್ರಲ್ ಪ್ರಾಜೆಕ್ಟ್ ಆಗಿದೆ ಸರ್. ಸೆಂಟ್ರಲ್ ತನಕ ನಮ್ಮದು ಧ್ವನಿ ಹೋಗಬೇಕು. ಹೋರಾಟ ಮಾಡಿ ಏನಿಲ್ಲ ಸರ್. ನಾವು ಲೆಟರ್ ಭಾಳ ಸಲ ಬರ್ತೀವಿ ಸರ್. ಈಗ ನರೇಂದ್ರ ಮೋದಿಗೂ ಬದ್ರೆ ಸರ್ ನಾವು. ಈಗ ಧ್ವನಿ ಎತ್ತ ಹೋಗಲೇ ಬ್ಲಾಕ್ ಮಾಡಬೇಕು ನೀವು. ಹೌದು, ಇಷ್ಟು ತನಕ ಬಂದ್ಕೊಂಡು ಬ್ಲಾಕ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರಯೋಜನ ಆಗ್ತದೆ. ಇಲ್ಲಾಂದರೆ ಅಲ್ಲಿ ಕೇಳಿದಲ್ಲಿಗೆ ನೀವು ಕಿವಿ ಅವರು ಇಲ್ಲ ಅವ್ರಿಗೆ ಸರ್. ಬ್ಲಾಕ್ ಮಾಡಿದ್ರೂ ಸರ್ ಕಾನೂನು ಪ್ರಕಾರ ಮಾಡಬೇಕಾಗ್ತದೆ ನಾವು. ಅದನ್ನು ನಾವು ಕಾನೂನು ಕೈಯಲ್ಲಿ ಮಾಡಿ ಏನು ಮಾಡಲಿಲ್ಲ. ಕಾನೂನಲ್ಲ ಎಲ್ಲ ಬ್ಲಾಕ್ ಮಾಡಿದ್ರೆ ಸರ್ ನಾಳೆ ಬೇರೆ ಥರನೇ ಆಗ್ತದೆ. ಬ್ಲಾಕ್ ಮಾಡಿದ್ರೆ ಏನಾಗೋದಿಲ್ಲ ಸರ್. ಈಗ ನಾವು ಯಾರಾದರೂ ನಮ್ದು ಈಗ ಕೇಂದ್ರ ಸರ್ಕಾರದಿಂದ ಕಾಗೇರಿ ಅವರು ಬರ್ತಾರೆ. ಅವಾಗ ನಾವು ಲಾಸ್ಟ್ ಟೈಮ್ ಯಾರೋ ಮನವಿ ಕೊಟ್ಟಿದ್ರಿ ಇಲ್ಲಿ ಭಾಳ ಸಲ, ಭಾಳ ಯೂತ್ ಅವರಿಗೂ ಕೊಟ್ಟಿದ್ರು, ಕಾಗೇರಿ ಅವರಿಗೆ. ತನಕ ಏನೂ ಆಗಲಿಲ್ಲ ಸರ್. ನಾನು ನಿಮಗೆ ಬ್ಲಾಕ್ ಮಾಡಿದ್ರೆ ಕಾನೂನು ಬದ್ಧ ಕ್ರಮ ತಗೊಳ್ಳಿ ಹೇಳ್ತೇನೆ. ಬ್ಲಾಕ್ ಮಾಡಿದ್ರೆ ಕಾನೂನು ಅಡಿ ಸರ್, ಕಾನೂನು ವಿರೋಧ ನಾವು ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ಹೋಗ್ಲೇಬಾರ್ದು. ಹೌದು ಸರ್, ಹೋಗ್ಬಾರ್ದು. ಯಾಕೆಂದ್ರೆ ನಾವು ಸಂವಿಧಾನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದ್ದಾರೆ. ಆ ಸಂವಿಧಾನ ಪ್ರಕಾರ ನಾವು ಹೋಗ್ಬೇಕು. ಕಾನೂನು ಯಾವಾಗಲೂ ಲಡ್ಬಾರ್ದು ಸರ್ ನಾವು. ಅದು ಯಾಕಂದ್ರೆ ಆಕಳು ಹೋಗ್ತದೆ, ಜೀವ ಆಗ್ತದೆ. ಒಂದು ಕೆಲಸ ಮಾಡ್ತೀನಿ ನಾನು ಸರ್, ನಾನು ಖುದ್ದಾಗಿ ಮಾಡ್ತೀನಿ ಸರ್. ಇದ್ರಗೋಸ್ಕರ ಉಪವಾಸ ಸತ್ಯಾಗ್ರಹ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಸರ್. ಎಷ್ಟು ತನಕ ಇಲ್ಲಿ ಲೈಟ್ ಅಳವಡಿಸಿದ್ರೆ ಅಷ್ಟು ತನಕ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಸರ್. ಮತ್ತೆ ಕಾಪರಿ ದೇವಸ್ಥಾನ ಸರ್ಕಲ್ನಲ್ಲಿ ಎಷ್ಟು ಕ್ರಾಸ್ ಇದೆ, ಅಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಲೈಟ್ ಆಗ್ತಾ ಇದೆ ಅಲ್ಲಿ. ಲೈಟ್ ನಮ್ಮ ಡೈವರ್ಸ್ ಇದ್ದಿದೆ, ಒಳಗಿಂದ ರೋಡ್ ಬರ್ತದೆ, ಅಲ್ಲ ಅಂದ್ರೆ ಡೇಂಜರ್ ಝೋನ್ ಇದೆ, ಅಲ್ಲಿ ಒಂದು ಲೈಟ್ ಇಲ್ಲ. ಅದಕ್ಕೆ ಏನು ಹೇಳ್ತೀರಿ ಸರ್? ಅಲ್ಲಿ ಲೈಟ್ ಇಲ್ಲ ಅಂದರೆ ಸರ್ ನಾವು ಏನು ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ ಸರ್. ಈಗ ನೋಡಿ ಸರ್, ಈಗ ನಮ್ಮದು ಲಾರಿ ಚಾಲಕರ ಮಾಲಕ ಇದೆ, ಟೆಂಪೋ ಚಾಲಕರ ಮಾಲಕ ಇದೆ, ಬಸ್ ಪ್ರೈವೇಟ್ ಬಸ್ಗಳವ್ರದ್ದಿದೆ ಸರ್. ಅವರೆಲ್ಲ ಸೇರಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಸರ್ ನಾವು ಎಲ್ಲಿ ತನಕನೂ ಹೋಗ್ಬೋದು ಸರ್. ಈಗ ರಾಹುಲ್ ಅವರು ನಮಗೆ ಜೊತೆ ಅವ್ರು ಹೇಳಿದ್ದಾರೆ, ಮತ್ತು JCB ತಂದ್ಕೊಂಡು ಅವನು ಈ ಸರ್ ಮತ್ತೊಂದಂದ್ರೆ ಸರ್, ನಮ್ದು ಇಲ್ಲಿ ಲೋಕಲ್ ಬಾಯ್ಸ್ ಇದ್ದಾರೆ ಸರ್. ಅಣ್ಣ ಬ್ರದರ್, ಅಣ್ಣ ಈಗ ಅಣ್ಣ NH ಅವರು ನಮಗೆ ಸತತವಾಗಿ ಇವರು ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಪಾಪ. ವಿನಾಯಕ್, ಹೌದು, ವಿನಾಯಕ್ ಅವರಾಗಲಿ, ಅವ್ರದ್ದು ನೈಟ್ ಸ್ಕ್ವಾಡಲ್ಲಿ ಯಾರಾದ್ರೂ ಇದ್ದಾರೆ, ಮಂಜು ಅವರು ಮತ್ತು ಗೋಯಕರ್ ಅವರು, ಯಾವಾಗಲೂ ಸತತವಾಗಿ ನಮಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು. ಒಂದು ಫೋನಲ್ಲಿ ನೆಗ್ಲೆನ್ಸಿ ಮಾಡ್ತಾ ಇಲ್ಲ ಅವರು. ಒಂದು ಫೋನಲ್ಲಿ ನೀವು ಎಲ್ಲಿದ್ದೀರಿ,
ಖಾಲಿ ಲೈವ್ ಲೊಕೇಶನ್ ಕಳಿಸ್ಕೊಡಿ, ನಾವು ಬರ್ತಾರಂತ ಹೇಳ್ತಾ ಇದ್ದಾರೆ. ಸತತವಾಗಿ ನಮಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು. ಇವರಿಗೂ ಒಂದು ಧನ್ಯವಾದಗಳು. ಮತ್ತು ಇಲ್ಲಿ ನಮ್ಮ ಎಲ್ಲ ಇವರು ನಮ್ದು ಯೂತ್ ಇದ್ದಾರೆ. ನಮ್ಮ ಆಕಳು ಪ್ರೇಮ, ನಮ್ಮ ಗೋಶಾಲಾ ಎಲ್ಲ ಪ್ರಾಬ್ಲಮ್ ಇದೆ. ಮತ್ತು ನೆಕ್ಸ್ಟ್ ನಾವಿಲ್ಲಿ ಎಲ್ಲ ಫಾಸ್ಟ್ ಗಾಡಿ ಹೋಗ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಎಲ್ಲ ಬಂದಿದ್ದಾರೆ. JCB ಅವರು ಓನರ್ ಇಲ್ಲಿ ಬಂದಿದ್ದಾರೆ. ಮತ್ತು ಏನು ಹುಡುಗರು ಒಂದು ಚಳ್ಳೋ JCB ಓನರ್ ಮಂಜು ಅಂತ ಸರ್. ಎಷ್ಟು ರಾತ್ರಿ ಯಾರೂ ಬರಲ್ಲ ಸರ್. ಇವರೊಬ್ರು ಮಂಜು ಒಡ್ಡರ್ ಅಂತ ಕಾರವಾರದಲ್ಲಿ ನಮ್ಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಇವರು. ನನ್ನ ಫ್ರೆಂಡ್ ಅವರು. ಹೌದು. ಮತ್ತು ಎಲ್ಲ ಭಜನೆ ದಳು ಎಲ್ಲ ಇದ್ದಾರೆ. ಇದಕ್ಕೆ ನಾವು ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ಅಂತ್ಯಕ್ರಿಯೆ ಮಾಡಲಿಕ್ಕೆ ಎಲ್ಲ ಬಂದಿದ್ದಾರೆ ಪಾಪ. ಯಾಕಂದರೆ ಯಾವುದೇ ಇಲ್ಲಿ ಥ್ಯಾಂಕ್ ಯು. ರಾಜು ಸಾಹೇಬ್ ಫ್ರಮ್ ಕಾರವಾರ. ಸಮಥಿಂಗ್ ಸಮಯದಲ್ಲಿ ಇವರಿಗೆ ಪಾಪ ಉಮೇಜರ್ ಹಾಕಿದ್ದಾರೆ. ಅಂತ್ಯಕ್ರಿಯೆ ಮುಕ್ತಾಯ ಮಾಡ್ತಾ ಇದ್ದಾರೆ. ವಿಧಿವತ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ರಾಹುಲ್ ನಾಯ್ಕ ಅವರು ಅದು ಸನ್ಮಾನಪೂರ್ವಕ ಅವರಿಗೆ ಅಲ್ಲಿಂದ ವಿದಾಯ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಹುಡುಗರು ಇದ್ದಾರೆ. ಯಾಕಂದರೆ ಆಕಳು ಅನ್ನೋದು ನಮ್ಮ ಪ್ರಿಯ. ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಆಕಳು ಅವರಿಗೆ ನಮ್ಮ ಹಾಲು ಕೊಡ್ತಾ ಇರ್ತಾರೆ. ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಅವರು ಒಂದೇ ಜೀವನ ಅಂದರೆ ಅವರು ಒಂದು ವಿಶೇಷ. ಆದರೆ ಈ ಸಮಯದಲ್ಲಿ ಅವರಿಗೆ ಜೀವನದಿಂದ ಹೊಡಿತಾರೆ. ಅದಕ್ಕೆ ಅವರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಅಂತಿಮ ವಿದಾಯ. ಈಗ ಒಂದು ನಮ್ಮ ಎಮ್ಮೆಗೆ ಹೈವೇದಲ್ಲಿ ಆಕ್ಸಿಡೆಂಟ್ ಆದಾಗ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ರೆಂಬೋ ಮತ್ತು ಪಿಂಟು JCB ಆಪ್ರೇಟರ್ ಅವರು ಇವತ್ತು ರಾತ್ರಿಯಲ್ಲಿ ಅವರು ಫೋನ್ ಮಾಡಿದಾಗ ಅವರು ಹೋಗಿದ್ದರು. ಆದರೆ ಇಂಥ ಘಟನೆ ಆಗಿದೆ, ಒಂದು ಎಮ್ಮೆಗೆ ನಾವು ಇದು ಮಣ್ಣು ಮಾಡಬೇಕಂತ ಹೇಳಿದ್ರೆ ಅವರು ತಕ್ಷಣ ನಾವು ಬರ್ತೀವಿ ಸರ್. ಅವ್ರಿಗೆ ಧನ್ಯವಾದಗಳು. ಯಾಕೆಂದರೆ ಇದು ಒಳ್ಳೆ ಕೆಲಸ ಮಾಡಿದಾರಪ್ಪ. ಯಾಕೆಂದರೆ ರಾತ್ರಿ ಅಲ್ಲಿ ಇಟ್ಟರೆ ಅದು ಹುಳ ಬಿಡೋದು ಮತ್ತು ಯಾರು ನಾಯಿ ಬಂದು ಕಚ್ಚೋದು ಅದು ಆಗಬಾರ್ದು ಅಂತ ಇವರು ಬಂದಿದ್ದಾರೆ. ಇವರಿಗೆ ನಾವು ಧನ್ಯವಾದ ಸರ್. ಯಾಕೆಂದರೆ ನೀವು ಒಂದೇ ಕೆಲಸ ಮಾಡಿದರೆ. ಥ್ಯಾಂಕ್ ಯು ರೆಂಬೋ ಆ್ಯಂಡ್ ಪಿಂಟು.